ಮಳೆ ಕಟ್ಟಿ ಹಾಕಿದ ದಿನ ಮಿಯಾ ಪಾರ್ಕ್ ಬೆಂಚ್ ಹತ್ತಿರ ನಡುಗುತ್ತಿದ್ದ ನಾಯಿಯನ್ನು ನೋಡಿದಳು. ಅವಳ ಕೈಯಲ್ಲಿ ಕ್ಯಾಥ್ರೀನ್ ಮತ್ತು ಹೃದಯದಲ್ಲಿ ಸಹಾನುಭೂತಿ ಇತ್ತು. ನಿಧಾನವಾಗಿ ನಾಯಿಯು ಅವಳ ಹತ್ತಿರ ಬಂದು ನುಂಗಿಕೊಳ್ಳಲಾರಂಭಿಸಿತು. ಅದು ಪ್ರೀತಿಯ ಪ್ರಾರಂಭವಾಗಿತ್ತು. ಸಂಬಂಧ ಬಲಿಷ್ಠವಾಗುವುದು. ಮಿಯಾ ತನ್ನ ಕೊಠಡಿಯಲ್ಲಿ ಕಥೆಗಳನ್ನು ಓದುತ್ತಿದ್ದಳು. ನಾಯಿಯು ಮ್ಯಾಕ್ಸ್ ಅವಳ ಮೊಣಕಾಲಿಗೆ ತಲೆಯಿಟ್ಟು ಮೌನವಾಗಿ ಕೇಳುತ್ತಿದ್ದ. ಅವರು ಬಿಸ್ಕತ್ತು ಹಂಚಿಕೊಂಡರು, ನಗಿದರು ಮತ್ತು ನಿಶ್ಶಬ್ದ ಕ್ಷಣಗಳಲ್ಲಿ ಹೃದಯಗಳನ್ನು ಜೋಡಿಸಿಕೊಂಡರು. ಶಾಲೆಯಲ್ಲಿ ಕೆಲವು ಮಕ್ಕಳು ಮಿಯಾವನ್ನು ಚದುರಿಸುತ್ತಿದ್ದರು. ಆದರೆ ಒಂದು ದಿನ ಮ್ಯಾಕ್ಸ್ ಶಾಲಾ ಗೇಟ್ ಬಳಿ ಕಾಣಿಸಿಕೊಂಡ. ಅವನ ಒಂದು ನಗುಚುಮುಕು ನುಡಿದಂತೆಯೇ ಅವರು ಶಾಂತರಾದರು. ಮಿಯಾ ಧೈರ್ಯದಿಂದ ನಿಂತಳು. ಶಾಲಾ ಪ್ರವಾಸದಂದು ಮಿಯಾ ದಾರಿಯಿಂದ ತಪ್ಪಿಹೋಯಿತು. ಕತ್ತಲಾಯಿತು. ಭಯದಿಂದ ಕಂಪಿಸುತ್ತಿದ್ದಾಗ ಆಕೆ ಗೆದ್ದದ್ದು ಮ್ಯಾಕ್ಸ್ನ ಚಿರಪರಿಚಿತ ಬೊಂಕು. ಅವನು ದಾರಿಯನ್ನು ಕಂಡುಕೊಂಡು ಸಹಾಯವನ್ನು ಕರೆತಂದ. ವಯಸ್ಸು ಹೆಚ್ಚು ಆದ ಮಿಯಾ ನಕ್ಷತ್ರಗಳನ್ನು ನೋಡುತ್ತಾ ಮ್ಯಾಕ್ಸ್ ಹತ್ತಿರ ಕುಳಿತಿದ್ದಳು. ನೀನು ನನ್ನನ್ನು ಕಂಡುಕೊಂಡೆ, ಧನ್ಯವಾದಗಳು ಎಂದಳು. ಅವನು ಶಾಂತವಾಗಿ ಬಾಲ ನಡುಗಿಸುತ್ತಾ ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವಳನ್ನು ನೋಡಿದ.